ಪ್ರಯಾಗ್ರಾಜ್ನಲ್ಲಿ ಇವತ್ತು ಶಾಹಿ ಸ್ನಾನದ ಸಂದರ್ಭದಲ್ಲಿ ಕಾಲ್ತುಳಿತ ಸಂಭವಿಸಿದೆ. ಭೀಕರವಾದಂತಹ ಘಟನೆ. ಕುಂಭಮೇಳದಲ್ಲಿ ಕಾಲ್ತುಳಿತ 17ಕ್ಕೂ ಹೆಚ್ಚು ಸಾವಿನ ಶಂಕೆ ವ್ಯಕ್ತವಾಗ್ತಾ ಇದೆ. 60ಕ್ಕೂ ಹೆಚ್ಚು ಜನ ಅಸ್ವಸ್ಥರಾಗಿದ್ದಾರೆ. ಆಸ್ಪತ್ರೆಯಲ್ಲಿ ಅವರಿಗೆ ಚಿಕಿತ್ಸೆಯನ್ನು ಕೊಡಲಾಗ್ತಾ ಇದೆ. ಕೆಲವೇ ಕ್ಷಣಗಳಲ್ಲಿ UP CM ಯೋಗಿ ಹೈ ಲೆವೆಲ್ ಮೀಟಿಂಗನ್ನು ಕೂಡ ಮಾಡ್ತಾ ಇದ್ದಾರಂತೆ. ಕುಂಭಮೇಳದಲ್ಲಿ ಕಾಲ್ತುಳಿತ ನೋಡಿ, ಇಲ್ಲಿ ದೃಶ್ಯದಲ್ಲಿ ಇದು ಬೆಳಗಿನ ಜಾವದ ದೃಶ್ಯ, ಹಾಗಾಗಿ ನಿಮಗೆ ಈ ರೀತಿ ಕಾಣಿಸ್ತಾ ಇರತಕ್ಕಂಥದ್ದು. ಬಟ್ ಏನೂ ಇಲ್ಲ, ಅಲ್ಲಿ ನಿಮಗೆ ವಿಜುವಲ್ ನೋಡ್ಕೊಂಡು ಹೇಳೋದಕ್ಕೆ ಜನ ಅಷ್ಟೇ, ಬರೀ ಜನ ಜನ ಜನ. ಮೌನಿ ಅಮಾವಾಸ್ಯೆ ಎಂದು ಪುಣ್ಯ ಸ್ನಾನಕ್ಕೆ ಅಂತ ಕೋಟಿ ಗಟ್ಟಲೆ ಜನ ಬಂದಿದ್ದಾರೆ. ಇವತ್ತು ಬೆಳಗ್ಗೆ 6 ಗಂಟೆ ವೇಳೆಗೆ 1,75,00,000 ಜನ ಬಂದು ಪುಣ್ಯ ಸ್ನಾನ ಮಾಡಿರೋದಂದ್ರೆ ಲೆಕ್ಕ ಹಾಕಿ ನೀವು. ಹೆಜ್ಜೆ ಇಡೋಕು ಆಗದಷ್ಟು ಜನ ಇರುವೆಗಳ ರೀತಿ ಕಾಣಿಸ್ತಾ ಇದ್ದಾರೆ ನಮಗೆ. ಜನವರಿ 13ರಿಂದ ಈವರೆಗೂ 20 ಕೋಟಿಗೂ ಅಧಿಕ ಜನ ಭಕ್ತಿಯಿಂದ ಅಲ್ಲಿ ಪುಣ್ಯ ಸ್ನಾನವನ್ನ ಮಾಡಿದ್ದಾರೆ. ನಿಮಗೆ ಡ್ರೋನ್ ಶಾಟ್ಸ್ ಅನ್ನ ತೋರಿಸ್ತಾ ಇದೀವಿ ನಾವು. ಯಾವ ಸಂಖ್ಯೆಯಲ್ಲಿ ಬೆಳಗ್ಗೆನೆ ಇನ್ನೂ ಅಲ್ಲಿ ಸೂರ್ಯನ ದರ್ಶನನೇ ಆಗಿಲ್ಲ, ಅಷ್ಟು ಬೇಗ ಜನ ಬಂದಿರುವಂತಹ ರೀತಿ. ರೈಟ್, ಡೀಟೇಲ್ಸ್ ಕೊಡ್ತಾರೆ ಶಬೀರ್, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾರೆ. ಶಬೀರ್, ನಾವು ನೋಡ್ತಾ ಇದ್ದೀವಿ ಬೆಳಗ್ಗೆ ಅಷ್ಟೊತ್ತಿಗೆ 1,75,00,000 ಜನ ಅಂತ ಹೇಳಿದ್ರೆ ಅಂದಾಜು ಮಾಡ್ಕೊಳ್ಬೋದು ಅಲ್ಲಿನ ಪರಿಸ್ಥಿತಿ ಹೇಗಿತ್ತು ಅಂತ. ಎಷ್ಟೇ ಪೊಲೀಸರನ್ನ ಡಿಪ್ಲಾಯ್ ಮಾಡಿದ್ರು, ಎಷ್ಟೇ ಜಿಲ್ಲಾಡಳಿತ ಮುಂಜಾಗ್ರತಾ ಕ್ರಮಗಳನ್ನ ಕೈಗೊಂಡ್ರು, ಅಲ್ಲಿರೋರ್ನ ಸಂಭಾಳಿಸೋದು ಕಷ್ಟ ಸಾಧ್ಯದ ಮಾತೇನೆ. ಬಟ್ ಈ ಸಾವಿನ ಸಂಖ್ಯೆ ಬಗ್ಗೆ ಒಂದಷ್ಟು ಫಿಯರ್ ಅಂತೂ ಇದ್ದೇ ಇದೆ. ಜಿಲ್ಲಾಡಳಿತದಿಂದ ಏನು ಕನ್ಫರ್ಮೇಷನ್ ಸಿಗ್ತಾ ಇದೆ? ಪರಿಸ್ಥಿತಿ ಕಂಟ್ರೋಲ್ ಅಲ್ಲಿ ಇದೆಯಾ, ಹೇಗೆ? ನೋಡಿ, ಸಹಜವಾಗಿ ನಿರೀಕ್ಷೆಯನ್ನ ಮಾಡಲಾಗಿತ್ತು ಸುಮಾರು 10 ಕೋಟಿ ಜನರು ಬರ್ತಾರೆ ಅನ್ನುವಂತ ನಿಟ್ಟಿನಲ್ಲಿ. ಅದಕ್ಕೆ ಬೇಕಾದಂತ ಅಗತ್ಯ ತಯಾರಿಗಳನ್ನ ಕೂಡ ಏನು ಸ್ಥಳೀಯ ಜಿಲ್ಲಾಡಳಿತ ಮಾಡ್ಕೊಂಡಿತ್ತು. ಹೆಚ್ಚುವರಿ ಭದ್ರತೆಯನ್ನು ನಿಯೋಜಿಸುವಂತ ಕೆಲಸವನ್ನ ಕೂಡ ಮಾಡಲಾಗಿತ್ತು. ಜೊತೆಗೆ ಇಡೀ ತ್ರಿವೇಣಿ ಸಂಗಮ ಮತ್ತೆ ಗಂಗಾ ನದಿಯ ತಟ ಏನಿದೆ ಅದೆಲ್ಲವನ್ನು ಕೂಡ ಜೀರೋ ವೆಹಿಕಲ್ ಮೂವ್ಮೆಂಟ್ ಅನ್ನುವಂತ ನಿಟ್ಟಿನಲ್ಲಿ ಘೋಷಣೆಯನ್ನ ಕೂಡ ಮಾಡಲಾಗಿತ್ತು. ಅಂದ್ರೆ ಯಾವುದೇ ಒಂದು ಸಣ್ಣ ವೆಹಿಕಲ್ ಕೂಡ ಅಲ್ಲಿ ಮೂವ್ಮೆಂಟ್ ಆಗಲ್ಲ, ಕಾಲ್ನಡಿಗೆಯಲ್ಲೇ ಓಡಾಡಬೇಕಾದಂತಹ ಸನ್ನಿವೇಶವೂ ಕೂಡ ಇತ್ತು. ಯಾಕಂದ್ರೆ ಅಷ್ಟು ಪ್ರಮಾಣದಲ್ಲಿ ಕ್ರೌಡ್ ಬರುತ್ತೆ, ಮತ್ತೆ ಇದರಲ್ಲಿ ವೆಹಿಕಲ್ಗಳು ಬಂದ್ರೆ ಸಾಕಷ್ಟು ಸಮಸ್ಯೆ ಆಗ್ಬೋದು ಅನ್ನುವಂತ ಕಾರಣಕ್ಕೆ ಯಾವುದೇ ವೆಹಿಕಲ್ಗಳ ಮೂವ್ಮೆಂಟ್ಗೂ ಕೂಡ ಅವಕಾಶವನ್ನ ಮಾಡಿಕೊಟ್ಟಿರಲಿಲ್ಲ. ಆರಂಭದಲ್ಲಿ ಅಂದ್ರೆ ನಾವು ಏನು ಘಾಟ್ಗೆ ಎಂಟ್ರಿ ಆಗ್ಬೇಕಾದಂತ ಸಂದರ್ಭದಲ್ಲಿ ಅಲ್ಲಿಂದ ನಡೆದುಕೊಂಡು ಆ ತ್ರಿವೇಣಿ ಸಂಗಮಕ್ಕೆ ಬಂದು ಸ್ನಾನವನ್ನ ಮಾಡ್ಕೊಂಡು ವಾಪಸ್ ನಡ್ಕೊಂಡೇ ಹೋಗ್ಬೇಕಾಗತ್ತೆ. ಸುಮಾರು 6ರಿಂದ 7 ಕಿಲೋಮೀಟರ್ನಷ್ಟು ದೂರ ಈ ಎಲ್ಲ ವ್ಯವಸ್ಥೆ ಆಗುತ್ತೆ. ಮುಖ್ಯವಾಗಿ ಇಲ್ಲಿ ಗಮನಿಸಬೇಕಾದಂತ ಸಂಗತಿ ಏನಂದ್ರೆ, ರೈಲ್ವೆ ಸ್ಟೇಷನ್, ಬಸ್ ನಿಲ್ದಾಣಗಳೇನಿದಾವೆ ಅಲ್ಲಿಂದಲೂ ಕೂಡ ಜನರಿಗೆ ಬರ್ಲಿಕ್ಕೆ ವೆಹಿಕಲ್ಗಳು ಕೂಡ ಸಿಗ್ತಾ ಇಲ್ಲ. ಅಲ್ಲಿಂದಲೂ ಕೂಡ ನಡ್ಕೊಂಡ್ಲೇ ಬರಬೇಕಾದಂತ ಸನ್ನಿವೇಶಗಳು ಕೂಡ ನಿರ್ಮಾಣ ಆಗ್ತಾ ಇರುವಂತದ್ದು. ನಾವು ಈ ಹಿಂದೆ ಪ್ರಯಾಗ್ರಾಜ್ನಲ್ಲಿ ಇದ್ದಂತ ಸಂದರ್ಭದಲ್ಲೂ ಕೂಡ ಇದೇ ರೀತಿಯಾದಂತಹ ಸನ್ನಿವೇಶಗಳು ಕೂಡ ನಮಗೆ ನೋಡ್ಲಿಕ್ಕೆ ಸಿಕ್ಕಿತ್ತು. ಆವಾಗ ಸುಮಾರು 4-5 ಕೋಟಿ ಜನರು ಬರ್ಬೋದು ಅನ್ನುವಂತ ನಿರೀಕ್ಷೆಯನ್ನ ಮಾಡಲಾಗಿತ್ತು. ಈಗ ಆ ಒಂದು ನಿರೀಕ್ಷೆ ಹೆಚ್ಚಾಗಿರುವಂತದ್ದು 10 ಕೋಟಿ ಜನರು ಬಂದು ಇಲ್ಲಿ ಪುಣ್ಯ ಸ್ನಾನವನ್ನ ಮಾಡಬಹುದು ಅನ್ನುವಂತ ನಿರೀಕ್ಷೆಗಳು ಮಾಡಲಾಗಿತ್ತು. ಅದಕ್ಕೆ ಪೂರಕ ಅನ್ನುವಂತೆ ಈಗ ಅಂಕಿಅಂಶಗಳು ಕೂಡ ಬಿಡುಗಡೆ ಆಗ್ತಾ ಇರುವಂತದ್ದು. ಬೆಳಗ್ಗೆ 6 ಗಂಟೆ ಅಷ್ಟೊತ್ತಿಗೆ 1,75,00,000 ಜನರ ಪುಣ್ಯ ಸ್ನಾನವನ್ನ ಮಾಡಿದ್ದಾರೆ ತ್ರಿವೇಣಿ ಸಂಗಮದಲ್ಲಿ ಅನ್ನುವಂತ ಮಾಹಿತಿಗಳು ಕೂಡ ಬರ್ತಾ ಇದೆ. ಜನವರಿ 13ರಿಂದ ಈ ಮಹಾಕುಂಭಮೇಳ ಏನು ಆರಂಭ ಆಗಿದೆ, ಈವರೆಗೂ ಕೂಡ 20 ಕೋಟಿ ಜನರು ಪುಣ್ಯ ಸ್ನಾನವನ್ನ ಮಾಡಿದ್ದಾರೆ ಅನ್ನುವಂತ ಅಂಕಿಅಂಶಗಳು ಬರ್ತಾ ಇದಾವೆ. ಇವತ್ತು ಈಗಾಗಲೇ 1.75 ಕೋಟಿ ಆಗಿರುವಂತದ್ದನ್ನ ಗಮನಿಸಿದ್ರೆ ಸಂಜೆ